ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ಸ್ವಾಮಿ ಸೇವೆ ಬಗ್ಗೆ, ಸ್ವಾಮಿ ಮಹಾರಾಜರ ಅತ್ಯಂತ ಪ್ರಭಾವಿ ಸೇವೆ, ನಮ್ಮ ಜೀವನದಲ್ಲಿ ಸ್ವಾಮಿ ಬಂದರೆ ಏನಾಗುತ್ತೆ, ಸ್ವಾಮಿ ಸೇವೆ ಪ್ರತಿಯೊಂದು ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಕ್ಕೆ ಅತ್ಯಂತ ಆನಂದ ಅನಿಸ್ಕೈತಿ. ಇವತ್ತು ಅಮಾವಾಸ್ಯೆ ದಿನದ ಒಂದು ಸಣ್ಣ ಸೇವೆಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಕೋದ್ರೆ, ಈ ದಿನ ಈ ತಪ್ಪದೆ ಈ ಒಂದು ಶ್ಲೋಕದ ಪಠನೆ ಅಥವಾ ಶ್ರವಣ ಮಾಡಿರಿ. ಮನ್ಯಾಗ ಎಷ್ಟೇ ದುಃಖ ದಾರಿದ್ರ್ಯ ಕಷ್ಟ ಅನ್ನೋದಿದ್ರೂ ಕೂಡ ದೂರ ಆಗಿ, ಕೆಲವೊಂದು ಸಲ ಶತ್ರುಕಾಟ ಹಿತಶತ್ರು ಕಾಟ ನಮ್ಮ ಜೊತೆ ಇದ್ದವರೇ ನಮ್ಗೆ ಒಂದು ರೀತಿ ಏನು ತೊಂದರೆ ತ್ರಾಸು ಕೊಡ್ತಿರ್ತಾರೆ. ನಮ್ಮ ಜೊತೆ ಹಿಡ್ಕೊಂಡು ನಮ್ಮ ಎಲ್ಲ ವೀಕ್ನೆಸ್ಸನ್ನು ತಿಳ್ಕೊಂಡು ಇತರರ ಜೊತೆ ಅದನ್ನು ಹೇಳೋದಾಗಲಿ, ಇಂಥವರಿಂದ ನಮ್ಮನ್ನು ನಮ್ಮ ಕುಟುಂಬವನ್ನು ನಾವು ರಕ್ಷಣೆ ಮಾಡ್ಕೋಬೇಕಂದ್ರೆ ಪ್ರತಿದಿನ ಈ ಶ್ಲೋಕದ ಪಠನೆ ಮಾಡ್ಬೇಕು. ಆದ್ರೆ ಅಮಾವಾಸ್ಯೆ ದಿನ ಮಾಡುವುದರಿಂದ ಇದರ ಪ್ರಭಾವ ಹೆಚ್ಚಾಗ್ತೈತಿ. ಆ ಶ್ಲೋಕ ಯಾವುದಂತ ಹೇಳಿದ್ರೆ ಕಾಲಭೈರವಾಷ್ಟಕ. ಕಾಲಭೈರವಾಷ್ಟಕ ಅಂದ್ರೆ ಇದು ಸತ್ಯದ ದೇವರ. ನಾವು ಕಾಲಭೈರವಾಷ್ಟಕ ಜಯಂತಿಯನ್ನು ಮಾಡ್ತೀವಿ. ನಮ್ಮ ಮ್ಯಾಗ ಸುಳ್ಳು ಕೇಸ, ಕೋರ್ಟ್ ಕಚೇರಿ ಏನೋ ಒಂದು ನಮ್ಮ ಮ್ಯಾಗ ಅಸತ್ಯವಾದ, ನಾವು ಪ್ರಾಮಾಣಿಕತೆಯಿಂದ ಎಷ್ಟೇ ಕೆಲಸ ಮಾಡಿದ್ರು ನಮ್ಗೆ ಒಂದು ಬರೀ ತೊಂದರೆನೇ ಹಾಕೋದೈತಿ, ಬರೀ ನೋವು ಅನುಭವಿಸ್ಕೋದ ಅಂದ್ರೆ ನೀವು ಕಾಲಭೈರವಾಷ್ಟಕದ ಪಠನೆ ಮಾಡ್ರಿ ಪ್ರತಿನಿತ್ಯ. ಆದರೆ ಅಮಾವಾಸ್ಯೆ ದಿನ ತಪ್ಪದೆ ಬಿಳಿ ಸಾಸಿವೆ ಅಥವಾ ಹಳದಿ ಸಾಸಿವೆ ಏನಂತ ಏನು ಹೇಳಿದೆನಲ್ಲ, ಅದನ್ನು ಕೈಯಾಗಿ ಹಿಡ್ಕೊಂಡು 11 ಸಲ ಕಾಲಭೈರವಾಷ್ಟಕದ ಪಠನೆ ಮಾಡಿ ನಿಮ್ಮ ಸುತ್ತಮುತ್ತ, ನಿಮ್ಮ ಮನೆ ಸುತ್ತಮುತ್ತ ಎಲ್ಲ ಕಡೆ ಸಿಂಪಡಿಸ್ರಿ. ಪ್ರತಿ ಅಮಾವಾಸ್ಯೆಗೆ ಇದನ್ನು ಮಾಡ್ಕೊತ ಬರ್ರಿ. ಇದರಿಂದ ನಿಮಗೆ ಒಂದು ಸಂರಕ್ಷಣಾ ಕವಚ ನಿರ್ಮಾಣ ಆಗ್ತೈತಿ. ನಿಮ್ಮ ಕುಟುಂಬಕ್ಕೆ ಯಾವುದೇ ದುಷ್ಟಶಕ್ತಿ ಆಗಲಿ, ಯಾವುದೇ ನೆಗೆಟಿವಿಟಿ ಆಗಲಿ, ಯಾವುದೇ ಒಂದು ಕೆಟ್ಟ ವ್ಯಕ್ತಿ ಆಗಲಿ, ಈಗಿನ ಜನದಾಗ ಒಬ್ಬ ವ್ಯಕ್ತಿ ಮುಂದೆ ಹೊಂಟಿದಂದ್ರೆ ಅವ್ನು ಹಿಡಿಯೋದು ಏನಂದ್ರೆ ನೆಗೆಟಿವಿಟಿಯಿಂದನೇ ಜಾಸ್ತಿ ಅವ್ನು ಹಿಂಚೋದಕ್ಕೆ ಪ್ರಯತ್ನ ಮಾಡ್ತಾರೋ. ಆರೋಗ್ಯದಾಗ ಸಮಸ್ಯೆ, ಅವನ ಹಣಕಾಸಿನದಾಗ ಸಮಸ್ಯೆ ಮಾಡೋಕೆ ನಮ್ಮವರು ನಮಗೆ ತೊಂದರೆ ಕೊಡ್ತಿರ್ತಾರೋ. ಅಂಥ ಎಲ್ಲದರಿಂದ ನಾವು ಮುಂದೆ ಬಂದ, ನಾವು ಪ್ರಾಮಾಣಿಕವಾಗಿ ಸ್ವಾಮಿ ಮಹಾರಾಜರು ನಮ್ಮ ಜೊತೆ ಇದ್ದಾರೋ ಅನ್ನೋ ಒಂದು ಭರವಸೆ, ಸದಾ ನಮ್ಮ ಜೊತೆ ಇದ್ದಾರೆ. ಅವರು ನಮ್ಮನ್ನು ಮೇಲೆ ಕೈ ಹಿಡಿದು ಎತ್ತಾರೆ. ಆದರೆ ನಮ್ಮನ್ನು ನಾವು ಸಂರಕ್ಷಣೆ ಮಾಡ್ಕೋಬೇಕಲ್ಲ, ನಮ್ಮ ಆರೋಗ್ಯ, ನಮ್ಮ ಇದನ್ನು ನಾವು ಸಂರಕ್ಷಣೆ ಮಾಡ್ಕೋದಕ್ಕೋಸ್ಕರ ಈ ಒಂದು ಬಿಳಿ ಸಾಸಿವೆ ಅಥವಾ ನಿಮ್ಮ ಮನೆಗೆ ಈಗ ಬಿಳಿ ಸಾಸಿವೆ ಹಳದಿ ಸಾಸಿವೆ ಇಲ್ಲಾಗಿದ್ದು ಅಂದ್ರೆ ನಿಮ್ಮ ಮನ್ಯಾಗ ನಿಮ್ಮ ಮನೆ ದೇವರ ರಕ್ಷೆ ಇರ್ತೈತೆ ಅಂದ್ರೆ ಪ್ರಸಾದ ಏನು ನೀವು ಗುಡಿಗೆ ಹೋಗಿ ತಂದಿರ್ತೀರ, ಆ ಪ್ರಸಾದನ ತೊಗೊಂಡು 11 ಸಲ ಕಾಲಭೈರವಾಷ್ಟಕವನ್ನು ಹೇಳಿ ಆ ಒಂದು ಎಲ್ಲ ರಕ್ಷವನ್ನು ನಿಮ್ಮ ಮನೆ ಸುತ್ತಮುತ್ತ ಒಗೆದ್ಬಿಡ್ರಿ. ನಿಮ್ಮ ಮನ್ಯಾಗ ಪ್ರತಿಯೊಬ್ಬರು ಕೂಡ ಆ ರಕ್ಷೆಯನ್ನು ಹಣೆಗೆ ಹಚ್ಕೋರಿ. ಅಮಾವಾಸ್ಯೆ ದಿನ ತಪ್ಪದೆ ಯಾರ್ಯಾರು ನೋಡ್ರಿ ಮನ್ಯಾಗ ಅಕ್ಕ ನಮ್ಗೆ ಅನಾರೋಗ್ಯ ಸಮಸ್ಯೆ ಕಡ್ಕೋದೈತಿ, ಕಿರಿಕಿರಿ, ಗಂಡ ಹೆಂಡತಿ ನಡ್ಕೊಂಡು ಹೊಂದಾಣಿಕಿಲ್ಲ, ಮಕ್ಕಳು ಕಿರಿಕಿರಿ ಮಾಡ್ತದವ, ಅಭ್ಯಾಸ ಮಾಡ್ಕೊತಿಲ್ಲ, ಏನೆಲ್ಲ ಸಮಸ್ಯೆ ಐತೆ ಅಕ್ಕ, ಏನು ಮಾಡ್ರಿ ನಮಗೆ ಮನ್ಯಾಗ ಒಟ್ಟು ಸಮಾಧಾನ ಅನ್ನೋದಿಲ್ಲ, ಆರ್ಥಿಕ ಸಮಸ್ಯೆ ಒಂದಾದ ಕೂಡಲೇ ಒಂದು ಬರ್ಕದವು. ಇಂಥವ್ರೆಲ್ಲರೂ ಖಂಡಿತವಾಗಿ ನಾಳಿನ ದಿನ ಈ ಒಂದು ಸೇವೆಯನ್ನು ಮಾಡಿರಿ. ನಾ ಪ್ರತಿನಿತ್ಯ ಹೇಳ್ತೇನೆ, ಯಾವಾಗಿಂದ ನಾನು ಕಾಲಭೈರವಾಷ್ಟಕದನ್ನು ಪಠನೆ ಮಾಡ್ಕೋದಲ್ಲ, ನಮ್ಮ ಮನ್ಯಾಗ ಯಾವತ್ತೂ ಕೂಡ ಒಂದು ಕಿರಿಕಿರಿ ಆಗಲ್ಲ. ನಮ್ಮ ಮನೆ ಅಂದ್ಕೂಡಲೇ ಸಣ್ಣ ಪುಟ್ಟ ಆಗ್ತಾವೆ. ಆದ್ರೆ ಅತಿರೇಕಕ್ಕೆ ಯಾವ ಹೋಗಿಲ್ಲ. ಯಾವಾಗೂ ಒಂದು ಆರೋಗ್ಯದ ಸಮಸ್ಯೆ ಪ್ರಮಾಣ ಕಡಿಮೆ ಆಗೈತಿ, ಮನ್ಯಾಗ ಟೆನ್ಷನ್ ಅನ್ನೋದು ಕಡಿಮೆ ಆಗ್ತೈತಿ. ನಾವು ಗಂಡು ಮಕ್ಕಳು ಮನ್ಯಾಗ ಟೆನ್ಷನ್ ಇದ್ರೆ ನಾವು ಎಷ್ಟೇ ಏನೇ ಮಾಡಿದ್ರು ಕೂಡ ನಮಗೆ ಸಮಾಧಾನ ಅನ್ನೋದು ಇರಲ್ಲ. ನಮ್ಮ ಮನೆಯಾಗಿರುವಂಥ ವ್ಯಕ್ತಿ, ಪ್ರತಿಯೊಬ್ಬ ವ್ಯಕ್ತಿ ನಕ್ಕೂತ ಖುಷಿಯಿಂದ ಇದ್ದಂದ್ರೆ ನಾವು ಏನೇ ಒಂದು ಸಣ್ಣ ಪುಟ್ಟ ಖುಷಿ ಇರಲ್ಲ, ಅದನ್ನು ಅತ್ಯಂತ ದೊಡ್ಡ ಸಡಗರದಿಂದ ಆಚರಣೆ ಮಾಡುವಂಥ ಒಂದು ಶಕ್ತಿ, ಒಂದು ಖುಷಿ, ಸಂತೋಷ ನಮಗೆ ಸಿಗ್ತಿರ್ತೈತಿ. ಹಾಗಾಗಿ ಈ ಎಲ್ಲ ಕಷ್ಟದಿಂದ ನಾವು ದೂರ ಬರಬೇಕಾದ್ರೆ ಕಾಲಭೈರವಾಷ್ಟಕ ಖಂಡಿತವಾಗಿ ಪ್ರತಿಯೊಂದು ಮನ್ಯಾಗ ಪಠನೆ ಮಾಡಬೇಕು. ಅದು ನೋಡ್ರಿ, ಕಾಲಭೈರವಾಷ್ಟಕ ಅಂದರೆ ಕಾಲನ ಅದಕ್ಕೆ ಉತ್ತರ ಕೊಡ್ತೈತಿ. ಕೆಟ್ಟ ಶಕ್ತಿಗೆ ಇದಕ್ಕೆ ನಾವು ತ್ರಾಸಕ್ಕಾದಿಲ್ಲ, ಅವ್ರಿಗೆ ಸ್ವತಃ ಕಾಲನ ಅವ್ರಿಗೆ ಉತ್ತರ ಕೊಡ್ತೈತಿ. ನಾವು ನಮ್ಮ ಪ್ರಾಮಾಣಿಕತೆಯಿಂದ ಪ್ರಯತ್ನ ಮಾಡೋನು, ಸ್ವಾಮಿ ಮಹಾರಾಜರ ಸೇವೆ ಮಾಡೋನು, ಗುರ್ತಿದ್ದಂಥ ಸೇವೆಯನ್ನು ಇವತ್ತರಿಗೆ ಶೇರ್ ಮಾಡೋನು. ಅಮಾವಾಸ್ಯೆ ದಿವಸ ಆದಷ್ಟು ಎಲ್ಲರೂ ಈ ಸೇವೆಯನ್ನು ಮಾಡಿರಿ. ಅತ್ಯಂತ ಸರಳ ಸೇವೆ ಐತಿ, ಆದರೆ ನಮ್ಮ ಮನೆಯಾಗ ಎಲ್ಲ ನಕಾರಾತ್ಮಕ ಶಕ್ತಿಯನ್ನು ನಷ್ಟ ಮಾಡಿ ಮನ್ಯಾಗ ಒಂದು ಸಕಾರಾತ್ಮಕ ಊರ್ಜಾ ನಿರ್ಮಾಣ ಮಾಡುವಂಥ ಒಂದು ಸೇವೆ ಆಗೈತಿ. ಅಮಾವಾಸ್ಯೆ ದಿನ ಏನೇನು ಮಾಡಬೇಕು ನಾವು ವಿಡಿಯೋ ಸಕಟ್ ಮಾಡಾಕಿದ್ದೇನು, ಮತ್ತು ಇವತ್ತಿನ ಕಮ್ಯುನಿಟಿ ಪೋಸ್ಟ್ದಾಗ ಸಕಟ್ ಬರೆದು ಹಾಕಿದ್ದೇನು. ನಿಮಗೆ ಎಷ್ಟು ಆದೈತೆ ಅಷ್ಟು ಸೇವೆಗಳನ್ನ, ಅಷ್ಟು ಉಪಾಯಗಳನ್ನ ಮಾಡ್ಕೊಂಡು ನಿಮ್ಮ ಜೀವನದಲ್ಲಿರುವ ನಕಾರಾತ್ಮಕ ಶಕ್ತಿ, ಕೆಟ್ಟ ಶಕ್ತಿ ಅಥವಾ ಒಂದು ಏನು ತ್ರಾಸಾಗದೆ ಅದನ್ನೆಲ್ಲ ದೂರ ಮಾಡ್ಕೊಂಡು ಸ್ವಾಮಿ ಸೇವೆಯಿಂದ ಎಲ್ಲರೂ ಖುಷಿಯಿಂದ ನೆಮ್ಮದಿಯಿಂದ ಜೀವನ ಕಳೀರಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿರಿ. ಹೆಚ್ಚಿನ ಪ್ರಮಾಣದಾಗ ವಿಡಿಯೋನ ಸೇವೆಯನ್ನು ಮಾಡಿರಿ. ನಿಮ್ಮ ಅನುಭವಗಳನ್ನ ಶೇರ್ ಮಾಡ್ಕೊರಿ. ನನಗೂ ಕೂಡ ಒಂದು ನಿಮ್ಮ ಕಮೆಂಟ, ನಿಮ್ಮ ಒಂದು ಲೈಕ ಒಂದು ನನಗೆ ದೊಡ್ಡ ಸಪೋರ್ಟ್ ಆಗ್ತೈತಿ. ಹಾಗಾಗಿ ನಿಮ್ಮ ಅನಿಸಿಕೆ ಕೂಡ ನನ್ನ ಕಮೆಂಟ್ ಮುಖಾಂತರ ತಿಳಿಸಿರಿ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ಕೊಂಡ್ರೆ ಮತ್ತೊಂದು ಮುಂದಿನ ಹೊಸ ಸ್ವಾಮಿ ಸೇವೆ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಒಂದು ಪ್ಯಾರಾಗ್ರಾಫ್ ಕಾಲಭೈರವಾಷ್ಟಕ ಅಂತ ತೋರಿಸ್ತೇನೆ. ನಾನು ಸಿಕ್ಕರೆ ನಾನು ಡಿಸ್ಕ್ರಿಪ್ಷನ್ ಸಕಟ ಕಾಲಭೈರವಾಷ್ಟಕ ಹಾಕ್ತೇನೆ. ಕಾಲಭೈರವಾಷ್ಟಕ ಶ್ರೀ ಗಣೇಶಾಯ ನಮಃ. ಓಂ ದೇವರಾಜ ಸೇವೆ ಮಾನ ಪಾವನಾದಿ ಪಂಕಜಂ ವ್ಯಾಲ ಯಜ್ಞಸೂತ್ರ ಬಿಂದುಶೇಖರಂ ಕೃಪಾಕರಂ ನಾರದಾದಿ ಯೋಗಿವೃಂದ ವಂದಿತಂ ದಿಗಂಬ ಕಾಶಿಕಾಪುರಾದಿನಾಥ ಕಾಲಭೈರ ಒಂಬಜೆ. ಈ ರೀತಿ ಅಂತ ಹೇಳಿ ಇದರ ಆಗದಾಗ ನಾವು ಅನ್ನೋದಿರ್ತೈತಿ. ಪೂರ್ತಿ 8 ಪ್ಯಾರಾಗ್ರಾಫ್ದು ಕಾಲಭೈರವಾಷ್ಟಕ ಐತಿ. ಸಂಪೂರ್ಣ ಅನ್ರಿ, ಸಾಧ್ಯವಾದ್ರೆ ಅದನ್ನು ಕೂಡ ಕಾಲಭೈರವಾಷ್ಟಕದ ಒಂದು ಪೂರ್ಣ ಹಾಕ್ತೇನೆ ವಿಡಿಯೋ.
ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇನೆ. ಶ್ರೀ ಸ್ವಾಮಿ ಸಮರ್ಥ.